ಕಾಳಿಂಗನವ್ರ ಬಗ್ಗೆ ಎಂತದೂ ಗೊತ್ತಿಲ್ಲ ಅವರಿಗೆ. ಮಾಸ್ಟರ್ ಯಾಕೆ ಹಿರಣ್ಣಯ್ಯ ಮಾಸ್ಟರ್ ಬರ್ತಾರೆ ಅಂತ ಆದ್ರೆ ಅವರು ಭಾಷಣ ಕೇಳಲಿಕ್ಕೆ ಜನ ಬರ್ತಾರೆ. ಹೌದೌದು, ಕಾಮಿಡಿ ಅಲ್ಲ, ಆಗ ಬಾರಿ ಬಹಳ ಫೇಮಸ್ ಅಲ್ಲ. ಅದಕ್ಕೆ ಮತ್ತೆ ರಾಜ್ಯಕ್ಕೆ ಯಾರಿದ್ರು ಡೈರೆಕ್ಟ್ ಆಗಿ ತಾಗುವ ನಾವು ದೊಡ್ಡತನ ಅಂದ್ರೆ ಪೂರ್ವಗ್ರಹ ಇತ್ತು ಅಂತ ಗೊತ್ತು. ಇವ್ರನ್ನ ನೆಲೆ ಮಾಡ್ಲಿಕ್ಕಾಗಿ ಕಾರ್ಯಕ್ರಮ ಮಾಡಿದ್ದಂತ ಗೊತ್ತು. ಫಸ್ಟ್ ಬಂದು ಕಾಲಿಡಿದ್ರು, ಜನರ ಕಟ್ಟರ ಕಾಲಿ ಬಿದ್ದು ನಮಸ್ಕಾರ ಮಾಡಿ ತಾಳ ಹಿಡ್ಕೊಂಡಿದ್ದಾರೆ. घन प्रचंड पवन श्री विघ्नेश्वर पातु मां. 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ ಬಂದು ಬಾಗಿಲು ತಟ್ಟಿರುತ್ತೆ. ನಮ್ದು ಅದೇ ಹೇಳಲ್ಲ, ನಮ್ಗೆಲ್ಲ ಒಂದ್ ದಾರಿ ದೀಪವೇ ಒಂದ್ ಸಮಯದಲ್ಲಿ ನಮ್ಮ ವ್ಯಾಪಾರ ಹಾಗೆ ಆಯ್ಲಿ. ಇಷ್ಟೊತ್ತರಿಗೆ ಮಾತಾಡಿದ್ರಿ ಕಾಳಿಂಗನವ್ರ ಬಗ್ಗೆ. ಇಲ್ಲ ಏನಿಲ್ಲ, ಏನು ಆಗಿಲ್ಲ, ಚಂದ ಮಾತಾಡಿದ್ರೆ, ನಿಮ್ ಮನಸ್ಸಲ್ಲಿ ಇದ್ದದನ್ನು ಮಾತಾಡಿದ್ರೆ. ನಿಮ್ಮ ಅಭಿಮಾನದ ಭಾಗವತರು, ನನ್ನ ಅಭಿಮಾನದ ಭಾಗವತರು, ನಾವು ತುಂಬಾ ಇಷ್ಟಪಡುವ ಭಾಗವತರು. ಇನ್ನೊಂದ್ ಚೂರು ಹೇಳಿ, ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ತೀರಿಯಾದ ಸ್ವಲ್ಪ ಸಮಯದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಆಯ್ತು. ಹೌದು, ಹತ್ತಿರ ಮಾರಾತ್ರ ಎಲ್ಲ ಇದ್ದಾರೆ. ನಿಮ್ ಪುಂಡಲೀಕ ಹಾಲುಂಬಿಯವರು ನನ್ನ ಬಹಳ ಸ್ನೇಹಿತರು. ಅವ್ರ ಬಗ್ಗೆ ನಾವುಗಳನ್ನು ನಾ ಕಂಡಂತೆ ಎನ್ನೋ ಒಂದು ಸಬ್ಜೆಕ್ಟಿನ ಬಗ್ಗೆ ಮಾತು. ನೀವು ರಾಘವನಂಬಿಯವರು, ಶ್ರೀಧರಂದೇವರು, ನಮ್ಮ ಮಾಸ್ಟರ್ ಶ್ರೀಧರಂದೇವರು ದೊಡ್ಡ ಅತಿರಥ ಮಾರಾತ್ರ ಇದ್ದಾರೆ. ನನ್ನನ್ನ ಕರೆದರು. ಗಾಯನ ಸಮಾಜದಲ್ಲ, ಗಾಯನ ಸಮಾಜದಲ್ಲ, ಬೆಂಗಳೂರು ಗಾಯನ ಸಮಾಜದಲ್ಲ, ಅಲ್ಲಲ್ಲ, ರವೀಂದ್ರ ಕಲಾಕ್ಷೇತ್ರದಲ್ಲಿ. ಅಲ್ಲಿ ನನ್ನನ್ನ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಮಾಸ್ಟರ್ ಹಿರಣ್ಣಯ್ಯನವರು ಆ ಕಾರ್ಯಕ್ರಮ ಅಧ್ಯಕ್ಷತೆ ಮಾಡಿದ್ದಾರೆ. ಕಾಳಿಂಗನವ್ರ ಬಗ್ಗೆ ಎಂತದೂ ಗೊತ್ತಿಲ್ಲ ಅವರಿಗೆ. ಯಾಕೆ ಹಿರಣ್ಣಯ್ಯ ಮಾಸ್ಟರ್ ಬರ್ತಾರೆ ಅಂತ ಆದ್ರೆ ಅವರು ಭಾಷಣ ಕೇಳಲಿಕ್ಕೆ ಜನ ಬರ್ತಾರೆ. ಕಾಮಿಡಿ ಅಲ್ಲ, ಬಾರಿ ಬಹಳ ಫೇಮಸ್ ಅಲ್ಲ. ಅದಕ್ಕೆ ರಾಜ್ಯಕ್ಕೆ ಯಾರಿದ್ರು ಡೈರೆಕ್ಟ್ ಆಗಿ ತಾಗುವ ಒಬ್ಬ ನಾಟಕಕಾರ. ಹೌದು, ಎಲ್ಲಿ ಇದ್ರೆ ಹೇಳೋದು ಹಿರಣ್ಣಯ್ಯ ನಾಟಕದಲ್ಲಿ ಸಮೇತ ಅವ್ರನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ಪೊಲೀಸ್ನವ್ರಿಗೆ ಎದುರು ಕೂರ್ಸ್ಕೊಂಡು ಬೈತಿದ್ದೆ ಬರೀ ಅವನು ಇದು. ಆವಾಗ ಅವ್ರು ಏನಾಯ್ತು ಅಂದ್ರೆ, ಅವ್ರಿಗೆ ಬೇರೆ ಫಂಕ್ಷನ್ಗೆ ಹೋಗ್ಬೇಕು. ನಾನು ಅಧ್ಯಕ್ಷೀಯ ಭಾಷಣವನ್ನು ಮುಗಿಸಿ ಫಸ್ಟಿಗೆ ಮಾತಾಡಿ ಹೋಗ್ತೇನೆ, ನನಗೆ ಪರವಾನಿಗೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾರ ನಮ್ಮ ಹಾಲಾಡಿಯಾರಪ್ಪ, ನಿಮ್ಗೆಲ್ಲ ಬಹಳ ಆತ್ಮೀಯ. ನೀವು ಒಂದ್ಸ ಅಲ್ಲಿ ಹಬ್ಬದ ನೀವು ಎಲ್ಲ ಒಟ್ಟು ಹಂಚ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಹಾಲಾಡಿ. ಅದೇ ಕೂಡಲೇ ಏನಾಯ್ತು ಅಂದ್ರೆ, ನೆಕ್ಸ್ಟ್ ನನ್ನನ್ನ ಹೇಳಿಬಿಟ್ರು. ಅವ್ರು ಎದ್ದವರು ಕೂಡಲೇ ನಂಗೂ ಒಂದೊಮ್ಮೆ ಬೆವರು ಬಂತು. ಅಲ್ಲ, ನಾನೊಬ್ಬನೇ ಅಲ್ಲ, ಉಳಿದವ್ರು ಮಸ್ತ್ ಜನ ಇದ್ರು. ನನಗೆ ಈಗ ನನ್ನ ಸರ್ದಿಗೆ ನಾ ಬಂದಿದ್ದೇನೆ, ಆದ್ರೆ ನಾನೇನು ಮಾತಾಡುವುದು ಎನ್ನುವುದ್ರ ಬಗ್ಗೆ ಈ ಸಭೆಯಲ್ಲಿ ನಾವುಡನ್ನು ಹಾಕೊಂಡಂತೆ ಎನ್ನೋ ಒಂದು ಸಬ್ಜೆಕ್ಟಿನ ಕುರಿತಾಗಿ ಒಂದು ಅನಿಸಿಕೆ. ಹಿರಣ್ಣಯ್ಯನವ್ರಿಗೆ ಎಂತದೂ ಗೊತ್ತಿಲ್ಲ, ಮಾತಾಡಿ ಚಪ್ಪಳ ಇಡ್ಸ್ಕೊಂಡು ಹೋದ್ರೆ ನಾವು ಸಿಕ್ಕಬಿತ್ತೆ. ನಾವುಡನ್ನು ನಾ ಕಂಡಂತೆ ಎಂಬಲ್ಲಿ ಏನು ಕಂಡಿದ್ದಾರೆ? ನಾವುಡನ್ನು ಮಾಸ್ಟರ್ ಹಿರಣ್ಣಯ್ಯನವರು ಏನು ಕಂಡಿದ್ದಾರೆ? ಅವ್ರ ಹೆಸರು ಕೇಳಿರೇನು ಅಷ್ಟೇ. ಮಾಸ್ಟರ್ ಹಿರಣ್ಣಯ್ಯನವ್ರ ಬಗ್ಗೆ ಗೊತ್ತಿಲ್ಲ. ಆ ಕಡೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿದೆ ನನ್ನ ಅಭಿಪ್ರಾಯಗಳು. ಕ್ಯಾಸೆಟ್ ರಾಯಶೆಟ್ಲ ಹತ್ರ ಇದ್ದಿತ್ತು ನನ್ನ ಕ್ಯಾಸೆಟ್. ಹಾಗೆ ವಿಷಯ ನಾವ್ರ ಬಗ್ಗೆ ನಾನು ಅನಿಸಿಕೆ ಹೇಳ್ಬೇಕಂದ್ರೆ ಒಂದ್ 2 ಮಾತಾಡ್ದೆ. ಎಂತ ಬಿಟ್ನೋ ನಂಗೆ ನೆನಪಾತಿಲ್ಲ ಈಗ. ಇಲ್ಲ ಏನು ಇದಾಗಿಲ್ಲ, ಏನು ತಪ್ಪಲೇ ಇಲ್ಲ. ಇಷ್ಟೊಂದ್ರಿಗೆ ಯಾವ ಇದು ಇದಾಗಿ ಹಾಗೆ ಯಾವ್ದೋ ಒಂದು ಹೇಳ್ತೇ ಅಂದ್ರಿ ನೀವು. ಯಾವ್ದೋ ಒಂದು ಹೇಳ್ತೇ ಅಂದೇಳಿ ಹೇಳ್ರಿ. ಹೌದಾ, ಇನ್ನೊಂದು ಹೇಳ್ತಿ. ಅದು ಮೇನ್ ಅವ್ರ ಮನೆಗೆ ಹೋಗಿದ್ದೆ ನಾನು. ಮಧ್ಯಾಹ್ನ ಸಾಯಂಕಾಲ ಎಷ್ಟೊತ್ತಿಗೆ ಅವ್ರ ಮನೆಗೆ ಹೋಗ್ದಂಗೆ, ತಾಯಿ ಮನೆಗೆ ಹೋದಂಗೆ. ನಮ್ಮ ಹೊತ್ತಿಗೆ ಒಬ್ರು ನಮ್ ಕಂಡಕ್ಟರ್ ಹೆಂಡತಿ, ಅವರು ನಾನು ಭಾರಿ ಪ್ರೀತಿ ಅವ್ರಿಗೆ.
ಹಾಗೆ ಅಲ್ಲಿಂದ ನಾವು ಅಲ್ಲಿ ಊಟ ಗೀಟ ಎಲ್ಲ ಮುಗಿಸಿ ಸೀದಾ ಬೈಕ ಬಂತು. ಅಮಸ್ ಬೈಲಾಗ ಆಟ. ಅಮಸ್ ಬೈಲಾಗ ಆಟ ನಾವು ಬೈಕೇನೆ ಇತ್ತು ಅಜ್ಜಡಿ ಬೈಕಾಗೆ. ಮಾಯಿನ ಕೋಟ್ಲ ಹತ್ರ ಎಲ್ಲ ಮುಂದೆ ಸ್ವಾಮಿಗೆ ಯಾರೋ ರೌಡಿಗಳಿಬ್ರು ರಾಡ್ ಹಿಡ್ಕೊಂಡು ಅಡ್ಡಾಕೋಕ್ ಬಂದ ನಾವು. ಹೌದೇ ಲೈಟ್ ಹಾಕೊಂಡು ಅಡ್ಡಾಕ ನಾವು ಇಬ್ರು ಅವ್ರು ಬಿಟ್ಟು ನಾ ಹಿಂದ್ ಕೂತಿದ್ವಿ. ಗಾಡಿ ನಿಲ್ಸಿ ಕೆಳಗಿಳಿದ್ರೆ ಭಾಗವತ್ ಲೈಟ್ ಆಗ. ನಾನು ಕಾಳಿಗೆ ನೋಡ ತಪ್ಪಾಯ್ತು, ನಾ ಇನ್ನು ಮಾಡುದು ಇಲ್ಲಿಯೋ, ನಾನು ಯಾರೋ ಒಂದ್ ಮಾಡಿದೆ ಭಾಗವತ್ರೆ ನಮಸ್ಕಾರ ಅಂದೇಳಿ ನಾನ್ ಜಲ್ ಅಂತ ಧ್ವನಿ ಬಿಸಾಡಿಕಿ ನಾನು ನೀವು ಬೇಜಾರು ಮಾಡ್ಕೊಂಬಾಗ ಕ್ಷಮೆ ಕೊಡಿ, ನಾನು ಅಪರಾಧ ಮಾಡಿದೆ ಅಂದೇಳಿ ಹೇಳಿ ನಾವ್ರ ನಮಸ್ಕಾರ ಮಾಡಿ ಹೋಗಿದ್ದಾರೆ. ಅವ್ರ ಯೋಗ್ಯತೆ ನೋಡಿ, ನಾವ್ರ ಯೋಗ್ಯತೆ. ನಾವ್ರ ಒಳ್ಳೆ ಸರ ಇತ್ತು, ಇದಿತ್ತು, ಹುಲಿ ಉಗುರು ಹಾಕಿ ಸರ ಇತ್ತು, ಬಲವಾದ ಕಷ್ಟ ಹೇಳಕ್ಕಲ್ಲ ಅವ ಅದಕ್ಕೆ ಬಂದದ್ದ ಅಡ್ಡಾಕದ್ದ. ನಾವ್ರ ಗಣಕೀಸು. ಹೌದೌದು, ತುಂಬಾ ಅದೇ ಈಗಿಂದ ತುಂಬಾ ಕಥೆಗಳಿತ್ತು. ಎಂತ ಮಸ್ತ್ ಇತ್ತು. ಅವನಿಗೆ ಖುಷಿ ಆಯ್ತು. ಅವನಿಗೆ ಖುಷಿ ಆಯ್ತು. ಸಮಾಧಾನ ಮಾಡಿ ಬೆಂತಟ್ಟಿ ಕಡೆಗೆ ಕಿಶಿಂದ ಆಗಲಿ ಬಿಡಿ ಏನೋ 50 100 ಕೊಟ್ಟು ಹೌದು ಅಂದರಿ ಖರ್ಚು ಕೊಟ್ರೆ. ನಾನು ಭಾಷೆಯಲ್ಲಿ ಗ್ರಾಮ್ಯ ಇಲ್ಲ ಚಂದ ಮಾತಾಡಿದ್ರಿ. ಕಾಳಿಂಗನವ್ರ ಬಗ್ಗೆ ತುಂಬಾ ಚಂದ ಮಾತಾಡಿದ್ರಿ. ನಿಮ್ಮ ಮನಸ್ಸಿನ ಅನಿಸಿಕೆನ ಹೇಳಿದ್ರಿ. ಅದರಲ್ಲೂ ನಿಮ್ಮ ಮಗನನ್ನ ಯಕ್ಷಗಾನ ಬಿಟ್ಟಿದ್ರಿ. ಒಂದು ನೆನಪಲ್ಲ, ಯಕ್ಷಗಾನದಲ್ಲಿ ದೊಡ್ಡ ಆಸ್ತಿಯನ್ನು ನಾವು ಮಾಡ್ತೇವೆ ಅಂತ ಹೋಗುದಲ್ಲ. ಈಗ ನಾನು ಅಷ್ಟೇ ಯಕ್ಷಗಾನದಲ್ಲಿ ಆಸ್ತಿ ಏನು ಮಾಡಲಿಲ್ಲ, ನಿಮ್ಮ ಮಗನೂ ಅಷ್ಟೇ ಮಾಡದೆ ಅಂತ ಇಲ್ಲ. ಅದ್ರಲ್ಲಿ ಏನು ದುಡ್ಕೊಳ್ಳುವಂತ ವ್ಯವಸ್ಥೆ ಏನಿಲ್ಲ. ಮಗ MBBS ಡಾಕ್ಟರ್ ಅಲ್ಲ, ಒಬ್ಬ ಮಗ MBBS ಡಾಕ್ಟರ್, ಒಬ್ಬ ಮಗ ಯಕ್ಷಗಾನದಲ್ಲಿ ಈಗ ಅಂತ ದೊಡ್ಡದು. ಈಗ ಉದಾಹರಣೆಗೆ ಹಣಕ್ಕೋಸ್ಕರ ಒಬ್ಬ ಖಾತೆ ಇಲ್ಲ ಯಕ್ಷಗಾನಕ್ಕೆ. ನೀವೊಂದು ಅಭಿಮಾನದಲ್ಲಿ ಒಂದು ಯಕ್ಷಗಾನ ಭಾಗವತನ್ನ ಒಂದು ಮೇಳಕ್ಕೆ ಕೂರಿಸಿದ್ರಿ, ಒಬ್ಬ ಯೋಗ್ಯತಾವಂತ ಭಾಗವತನ ಮಗ ಮಾಡಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ಕಾಳಿಂಗನವರು. ಒಂದು ನೆನಪು ಸಾಕು, ನಾವು ನನ್ನ ಮಗ ಒಬ್ಬ ಭಾಗವತ ಅದ ಈ ವಿಷಯದಲ್ಲಿ ಅಂದ್ರೆ ಅದೊಂದು ನಿಮ್ಮ ಲೈಫಲ್ಲಿ ಒಂದು ನೆನ್ಪಿಟ್ಕೊಳ್ಳುವಂಥದ್ದು ಮಾಡಿದ್ರೆ ಖುಷಿ ಆಯ್ತು. ನಿಮ್ಮೊಂದಿಗೆ ಮಾತಾಡಿದ್ದಕ್ಕೆ ಕಾಳಿಂಗನವ್ರ ಬಗ್ಗೆ ತುಂಬಾ ಹೇಳಿದ್ರಿ. ಇನ್ನೂ ತುಂಬಾ ಇತ್ತು ನಿಮ್ಮ ಹತ್ರ, ತುಂಬಾ ಇದ್ರಲ್ಲಿ ಭಾರಿ ಚಂದ ಹೇಳಿದ್ರಿ. ನಿಮ್ಗೆ ಅನಂತ ಧನ್ಯವಾದಗಳು ಶಿವರಾಮಣ್ಣ. ನಾವ್ ಅದಕ್ಕೋಸ್ಕರ ನಿಮ್ಮ ಹತ್ರ ಸಿಗ್ತದಂತೆ ಬಂದದ್ದು ಕೆಲವಲ್ಲ. ನೌಡ್ರ ಬಗ್ಗೆ ನಾವ್ರ ತುಂಬಾ ಅಭಿಮಾನಿಗಳು. ಇದಿಷ್ಟು ಮಾಡುವುದು ನೌಡ್ರಿಗೋಸ್ಕರ. ನಮ್ಗೇನು ಅದು ಎಂಥದ್ದು ಬೇಡ, ಅವ್ರ ನೆನ್ಪೊಂದು ಅಷ್ಟೇ. ನಾವು ಬಂದದ್ದು ಅವರಿಂದ, ಆದ ಕಾರಣ ಇಷ್ಟೊಂದು ನಮ್ದು ಉಪಕಾರ ಅಷ್ಟೇ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಸಂಕಾಪುರ ಶಿವರಾಮ್ ಶೆಟ್ಟಿ ಅವರ ಕಾಳಿಂಗನವ್ರ ಬಗೆಗಿನ ಮಾತುಗಳು. ಅವರು ಕಟ್ಟ ಅಭಿಮಾನಿಗಳು, ಬಹಳಷ್ಟು ಉತ್ತಮ ರೀತಿಯ ಅವರ ಮಾತುಗಳನ್ನ ಆಡಿದ್ರು, ನೆನಪುಗಳನ್ನು ಮಾಡಿದ್ರು. ಈ ಪ್ರಾಯದಲ್ಲಿ 80-83 ವರ್ಷದಲ್ಲಿ ಆ ನೆನಪಿಟ್ಟುಕೊಂಡು ಬಹಳಷ್ಟು ವಿಷಯವನ್ನ ಅವರು ನಮಗೆ ತಿಳಿಸಿದ್ದಾರೆ. ಅದಕ್ಕೆ ಮೂಲ ಕಾರಣ ನಮ್ಮ ಆತ್ಮೀಯರು, ಸರಳ ಸಜ್ಜನ, ಉತ್ತಮ ಭಾಗವತರು, ಜನಪ್ರಿಯ ಭಾಗವತರು. ಅವರ ಕೆಲಸವನ್ನ ಬಿಟ್ಟು ಕಾಳಿಂಗನವ್ರ ಮೇಲಿನ ಅಭಿಮಾನದಿಂದ ನಮ್ಮೊಂದಿಗೆ ಬಂದು ಇವರೆಲ್ಲರನ್ನ ನಮಗೆ ಪರಿಚಯ ಮಾಡಿಸಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಯುವಂತೆ ಮಾಡಿದವರು ನಮ್ಮ ಆತ್ಮೀಯರು ರಾಘವೇಂದ್ರ ಮಯ್ಯ ಸರ್ ಅವರು. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ತಿಳಿಸ್ತೇವೆ. ಸರ್, ನಿಮಗೆ ಪ್ರೀತಿಯ ಧನ್ಯವಾದಗಳು ಸರ್. ಕಲಾವಿದನ ಬಗ್ಗೆ ಒಂದು ತಿಳಿಯುವಂತ ಕುತೂಹಲ ಬಹಳಷ್ಟು ಜನರಿಗಿದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲೆಲ್ಲ, ದೇಶ ವಿದೇಶದಲ್ಲಿ ಕುಳಿತ ಹಲವಾರು ಕಾಳಿಂಗನವ್ರ ಅಭಿಮಾನಿಗಳಿದ್ದಾರೆ. ಅವರಿಗೆಲ್ಲರಿಗೂ ಈ ಎಪಿಸೋಡ್ ತಲುಪಬೇಕೆನ್ನೋ ನಿಟ್ಟಿನಲ್ಲಿ ನಾವು ಮಾಡ್ತಿದ್ದೇವೆ. ಇನ್ನೂ ಬಹಳಷ್ಟು ಜನರನ್ನ ಸರ್ ಅವರು ನಮಗೆ ಪರಿಚಯಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಪ್ರಸಾರ ಆಗ್ಲಿಕ್ಕಿದೆ. ಹಾಗೆ ಅವರಿಗೆ ನಾವು ಪ್ರೀತಿಯ ಧನ್ಯವಾದ ತಿಳಿಸೋದು. ಧನ್ಯವಾದಗಳು ಸರ್ ನಿಮಗೆ, ರಾಘವೇಂದ್ರ ಮಯ್ಯ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಹಿರಿಯರಿಗೆ ಏನೋ ನೆನಪಾಗಿದೆ ಅಂತೆ, ಅವರು ನೆನಪು ಮಾಡ್ತಾ ಇದ್ರು. ಆಗ ನೆನಪಾಗಿರ್ಲಿಲ್ಲ, ಈಗ ನೆನಪಾಗಿದೆ, ಅದೇನೇ ಹೇಳ್ತಾರಂತೆ. ಕೇಳೋಣ ಸರ್, ಹೇಳಿ ಸರ್. ಒಂದು ಕಾಲದಲ್ಲಿ ಪ್ರಾರಂಭದಲ್ಲಿ ಈ ಹಳೆ ತಲೆಮಾರಿನ ಭಾಗವತರಿಗೆ ಒಂದು ಪೂರ್ವಾಗ್ರಹ ಒಳಗಿಂದೊಳಗೆ. ಜನವರ ಕಟ್ಟೆಯವರು, ಗೋಪಾಲ್ ಕಾಮತ್ರು ಇವ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದೆ. ಎಂತದ ಲಾವಣಿ ಹೇಳ್ತಾ, ಸಿನಿಮಾ ಸಾಂಗ್ಸ್ ಹೇಳ್ತಾ, ಅದು ಹೇಳ್ತಾ, ಸುಳ್ಳೆ ಹೇಳ್ತಾ ಅಂದೇಳಿ ಪ್ರಚಾರ ಮಾಡಿ. ಅದು ಅಂಬಲ್ಪಾಡಿ ಅವರು, ನಿಮ್ಮ ಯಾವ್ರವ್ರು ಅಂಬಲ್ಪಾಡಿ ದೇವಸ್ಥಾನದ ಬಲ್ಲಾಳ್ರಿ ನಾವ್ರ ಅಭಿಮಾನಿಯವರು. ಆವಾಗ ಕೂರ್ಸಿ ದ್ವಂದ್ವ ಭಾಗವತಿಕೆ ಮಾಡಿಸ್ಬೇಕು, ನಾವ್ರನ್ನು ಜಾನುವಾರು ಕಟ್ಟೆಯವರನ್ನು ಭಾಗವತಿಕೆ ಮಾಡ್ಬೇಕು ಅಂತ ಹೇಳಿ. ಅದು ಪುಸ್ತಕ ಇಟ್ಕೊಳ್ಳಿಕ್ಕೆ ಇಲ್ಲ, ಹಳೇ ಪ್ರಸಂಗದ ಪದ್ಯ ಹೇಳುದು ಅವ್ರು. ಯಾವುದೋ ಗತಕಾಲದ
ನಾವು ಹುಟ್ಟಿಗಿದ್ರೆ ಅದು ಒಂದು ಡುಮ್ಮಿಯ ಪ್ರಸಂಗ. ಇವರು ಜ್ಞಾನ ಶಕ್ತಿ ಅವ್ರು ಅರ್ಧ ಹೇಳುದು, ಅವ ತಲೆ ಹೇಳಿ ಅಂತೇಳಿ. ಅಲ್ಲಿ ಎಲ್ಲಿಂದ ಆ ಸರಸ್ವತಿ ಅವಳು ಇದು ಬಂದಳೋ ಏನೋ, ಅದು ಉತ್ತರಾರ್ಧವನ್ನು ಹೇಳಿಬಿಟ್ಟು ಹೀಗೆ 1 ಗಂಟೆ ಕಾರ್ಯಕ್ರಮ. ಎಲ್ಲ ಖುಷಿ ಆಯ್ತು. ಜನವರಿ ಕಟ್ಟ್ಯಾರ ಬಂದು ಒಪ್ಕೊಂಡ್ರೆ, ಹೌದು ನೀನ್ ನಿಜವಾದ ಭಾಗವತ, ಹೌದು ಮಗ. ಅಪ್ಪಿ ಅದು ಜನವರಿ ಕಟ್ಟರಿಗೆ ಖುಷಿ ಅಂತಂದ್ರೆ ಅಷ್ಟಿಷ್ಟಲ್ಲ, ಇಡೀ ಬಲ್ಲಾಳ್ ರೆಗ್ಯುಲರ್ ಎಲ್ಲ ಬಂದು ಶಾಲೆಗೆಲ್ಲ ವಹಿಸಿ ಎಲ್ಲ ಕಡೆಗೆ ನಾವು ದೊಡ್ಡತನ ಅಂದದೆ ಪೂರ್ವಗ್ರಹ ಇತ್ತು ಅಂತ ಗೊತ್ತು. ಇವ್ರನ್ನ ನೆಲೆ ಮಾಡ್ಲಿಕ್ಕಾಗಿ ಕಾರ್ಯಕ್ರಮ ಮಾಡಿದ್ದಂತ ಗೊತ್ತು. ಫಸ್ಟ್ ಬಂದು ಜನವರಿ ಕಟ್ಟರ ಖಾಲಿ ಬಿದ್ದು ನಮಸ್ಕಾರ ಮಾಡಿ ತಾಳ ಹಿಡ್ಕೊಂಡಿದ್ದಾರೆ. ಇನ್ನೇನ್ ಮಾಡ್ಲಿಕ್ಕಿಲ್ಲ. ಇಲ್ಲಿ ಎಲ್ಲಿ ಅಂತ ಗುಣವಂತಿ ಜಾತ್ರೆ ಆಟ 6 ಗಂಟೆ ಆಗಿ ಹೋಯ್ತು. ಇಲ್ಲಿ ಹಾಪು ಶಿವರಾಮ್ ಶೆಟ್ಟಿ ಅಂತ ಬೈಕಿನಲ್ಲಿ ಗುಣವಂತಿಯಲ್ಲೂ ಉಡುಪಿ ಅಂಬಲ್ಪಾಡಿಯಲ್ಲಿ ಆಯ್ತು. ಸೀದಾ ಮನೆಗೆ ಹೋಗಿ ಗಂಜಿ ಚಟ್ನಿ ಉಂಡ್ಕೊಂತ ಆಟಕ್ಕೆ. ಅಲ್ಲಿ ನಾವು ಬರ್ಲಿಲ್ಲ ಅಂತ ಗಲಾಟೆ. ಗುಣವಂತಿಯಲ್ಲಿ ಒಂದು ಕಡೆಯಲ್ಲಿ ಇಡುಗುಂಜಿ ಮೇಳ ಆಟ ಆಗ್ತಾ ಉಂಟು, ಶಂಭು ಹೆಡರ್ ಮೇಳ. ಅದಂತ ಜನವೇ ಇಲ್ಲ. ಸೋಮನಾಥ್ ಹೆಡರ್ ಮೊದಲೇ ಹೋಯ್ರಿ, ನಾನು ನಾವು ಹೋಯ್ತು. ಕಡೆ ಆಟ ಕಂಡು ಬರೋರಿ ಕಡೆ ಅವ್ರ ಬೈಕಿನಾಗೆ ಬೆಳಿಗ್ಗೆ ಬಂದೆ. ಎಲ್ಲ ಅವ್ರ ಸೋಮನಾಥ್ ಹೆಡರ್ ಗಾಡಿಯಲ್ಲ ಬಂದಿ. ಹಾಗೆ ಇದೊಂದು ಹೇಳ್ದಿರು ಬಹಳ ದೊಡ್ಡದು ಮಿಸ್ ಆದಾಗ ಆಯ್ತಿತ್ತು ನಿಜವಾಗಿ. ನೆನಪು ಮಾಡಿ ಹೇಳಿದ್ರಿ, ಇನ್ನು ಸ್ವಲ್ಪ ಹೊತ್ತು ಕೂತ್ರೆ ಬಹಳಷ್ಟು ನೆನಪು ಆಗ್ಬೋದೇನೋ ಸರ್. ಇನ್ನು ಹಲವಾರು ಇತ್ತು ಬಿಡಿ. ಅಲ್ಲ ಆಗ್ಲಿ ಸರ್, ನಿಮಗೆ ನಮ್ಮ ಚಾನೆಲ್ ಪರವಾಗಿ, ನಮ್ಮ ಆತ್ಮೀಯ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಉತ್ತಮ ರೀತಿಯಲ್ಲಿ ಮಾತನಾಡಿದ್ರಿ. ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇನ್ನು ಬಹಳಷ್ಟು ವರ್ಷಗಳ ಕಾಲ ನಮ್ಮೊಂದು ಇರುವಂತೆ ಮಾಡ್ಲಿ ದೇವ್ರು ಎನ್ನುವಂತ ಒಂದು ಶುಭ ಹಾರೈಕೆ. ಅದೇ ರೀತಿ ನಮ್ಮ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಅದೇ ರೀತಿ ರಾಘವೇಂದ್ರ ಮಯ್ಯರು ಅವರು ಬಂದು ನಿಮ್ಮ ಜೊತೆ ಮಾತುಕತೆ ಆಡಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನ ನಿಮ್ಮ ಮಾತುಗಳ ಮೂಲಕ ಚಂದಗಾಣಿಸಿಕೊಟ್ಟಿದ್ರಿ, ಬಹಳಷ್ಟು ವಿವರಗಳನ್ನ ತಿಳಿಸಿಕೊಟ್ಟಿದ್ರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಸಂಕಾಪುರ ಶಿವರಾಮ್ ಶೆಟ್ಟಿ ಅವರ ಕಾಳಿಂಗನವಡರ ಬಗೆಗಿನ ಮಾತುಗಾರಿಕೆ. ಬಹಳಷ್ಟು ಉತ್ತಮ ವಿಷಯಗಳನ್ನ ತಿಳಿಸಿದ್ರು. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ, ಕಾಳಿಂಗನವಡರ ಅಭಿಮಾನಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿದ್ದೇವೆ, ನಾನು ಮತ್ತೆ ಜನಪ್ರಿಯ ಭಾಗವತರು ರಾಘವೇಂದ್ರ ಮಯ್ಯ ಸರ್ ಅವರು. ಹಾಗೆ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಹಾಗೆ ಕಾಳಿಂಗನವಡರ ಬಗ್ಗೆ ಬಹಳಷ್ಟು ತಿಳಿಯಿರಿ. ಇಂಥ ಎಪಿಸೋಡ್ಗಳು ಬಹಳಷ್ಟು ನಿಮ್ಮ ಮುಂದೆ ಪ್ರಸಾರ ಮಾಡುವಂತ ಉದ್ದೇಶ ನಮ್ದಿದೆ. ನಿಮ್ಮೆಲ್ಲರ ಸಹಕಾರ ಅಗತ್ಯ. ಹಾಗೆ ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ಎಲ್ಲರಿಗೂ ಧನ್ಯವಾದಗಳು.